ಬಂಧುಗಳೇ ನಮಸ್ಕಾರ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅದೇನೋ ರಾಜಕಾರಣ ಅಂತಕ್ಕಂಥ ಬಿರುಗಾಳಿ ಎಲ್ಲ ರಾಜ್ಯಗಳಲ್ಲೂ ಬೀಸ್ತಾ ಇದೆ ಇವಾಗ. ಬರೀ ಬಿರುಗಾಳಿ ಅಲ್ಲ, ಒಂದು ರೀತಿಯಲ್ಲಿ ಬದಲಾವಣೆ ಬಿರುಗಾಳಿ. ಏನೇನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಒಂದು ವರ್ಷದ ಕೆಳಗೆ, ಅದೆಲ್ಲವೂ ಕೂಡ ಆಗ್ತಾ ಇದೆ. ಹೇಳಿದ್ನಲ್ಲ, ರಾಜಕಾರಣ ಅನ್ನೋದು ನಮ್ಮ ಇಮ್ಯಾಜಿನೇಷನ್ಗಿಂತ ಹೆಚ್ಚು ಫಾಸ್ಟಾಗಿ ಹೋಗ್ತಾ ಇದೆ. ಪಂಜಾಬಲ್ಲಿ ಕೇವಲ ಒಂದು ವರ್ಷದ ಕೆಳಗಡೆ ಯಾರು ಈ ರೀತಿ ಆಗುತ್ತೆ ಅಂತೇಳಿ ಊಹೆನೂ ಮಾಡಿರಲಿಲ್ಲ. ಆದರೆ ಈಗ ಬರ್ತಿರ್ತಕ್ಕಂಥ ವಿದ್ಯಮಾನಗಳು ಅದನ್ನು ರೋಚಕ ಅನ್ನಬೇಕು, ಭಯಾನಕ ಅನ್ನಬೇಕು, ಅದು ಯಾವ ದಿಕ್ಕಿಗೆ ಕರ್ಕೊಂಡೋಗುತ್ತೆ ಪಂಜಾಬ್ ರಾಜಕಾರಣ ಅನ್ನಬೇಕು ಗೊತ್ತಾಗ್ತಾ ಇಲ್ಲ. ಪಂಜಾಬ್ನ ಮುಖ್ಯಮಂತ್ರಿ ಆಮ್ ಆದ್ಮಿ ಪಾರ್ಟಿಯ ಭಗವಂತ್ ಸಿಂಗ್ ಮಾನ್ ಅವರನ್ನು ಪಂಜಾಬ್ನ ಅತಿ ಶಕ್ತಿಶಾಲಿ ಸಿಖ್ ಧರ್ಮದ ಬಾಡಿ ಅಕಾಲ್ ತಖ್ತ್ ಗುರುದ್ರೋಹಿ ಅಂತೇಳಿ ಘೋಷಣೆ ಮಾಡಿದೆ. पंजाब के मुख्यमंत्री भगवंत सिंह ने गुरुद्रोही ਅਤੇ ਖਾਲਸਾ ਪੰਥ ವಿರೋಧಿ करार दी है. ಒಂದು ಧಾರ್ಮಿಕ ಸಂಸ್ಥೆ ಮುಖ್ಯಮಂತ್ರಿನ ಗುರುದ್ರೋಹಿ ಅಂತ ಹೇಳಿಬಿಟ್ರೆ ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ಬೇರೆ ಕಡೆ ಎಲ್ಲೂ ಎಫೆಕ್ಟ್ ಆಗದೆ ಇರ್ಬೋದು, ಪಂಜಾಬಲ್ಲಿ ಅತಿ ಹೆಚ್ಚು ಎಫೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಸಿಖ್ ಧರ್ಮದಲ್ಲಿ ಗುರುದ್ರೋಹಕ್ಕಿಂತ ಪಾಪ ಮತ್ಯಾವುದು ಇಲ್ಲವೇ ಇಲ್ಲ. ಒಬ್ಬ ಸಿಖ್ ತನ್ನ ಜೀವನದಲ್ಲಿ ಮಾಡಬಹುದಾದಂತಹ ಅತ್ಯಂತ ಕೆಟ್ಟ ಕೆಲಸ, ಅತ್ಯಂತ ಹೀನ ಕೆಲಸ ಅಂತ ಯಾವುದಾದ್ರೂ ಇದ್ದರೆ, ಅತ್ಯಂತ ಶಿಕ್ಷಾರ್ಹ ಕೆಲಸ ಅಂತ ಯಾವುದಾದ್ರೂ ಇದ್ದರೆ ಅದು ಗುರುದ್ರೋಹ ಮಾಡೋದು ಆ ಧರ್ಮದ ಪ್ರಕಾರ. ಇಲ್ಲಿವರೆಗೂ ಇತಿಹಾಸ ಅದೇ ರೀತಿಯಾಗಿ ನಡ್ಕೊಂಬಂತು. ಗುರುದ್ರೋಹ ಮಾಡೋರಿಗೆ ಅತ್ಯುಗ್ರ ಶಿಕ್ಷೆಗಳು ಆದವು. ಇವತ್ತು ಅದೇ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಗುರುದ್ರೋಹಿ ಅಂತಕ್ಕಂತಹ ಪಟ್ಟಕ್ಕೆ, ಗುರುದ್ರೋಹಿ ಅಂತಕ್ಕಂಥ ಶಿಕ್ಷೆಗೆ ಒಳಗಾಗಿದ್ದಾರೆ. ಸ್ಯಾಕ್ರಿಲೇಜ್ ಅಂತಾರೆ ಇಂಗ್ಲೀಷಲ್ಲಿ. ಅದಕ್ಕೆ ಅವರಲ್ಲಿ ಒಂದು ಆ್ಯಂಟಿ ಸ್ಯಾಕ್ರಿಲೇಜ್ ಲಾ ಅಂತಲೇ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸ್ವಲ್ಪ ದಿವಸದ ಕೆಳಗಡೆಗೆ ಒಂದು ವಿಡಿಯೋ ಹರಿದಾಡ್ತು ಇಂಟರ್ನೆಟ್ಟಲ್ಲಿ. ಆ ವಿಡಿಯೋದಲ್ಲಿ ಭಗವಂತ್ ಸಿಂಗ್ ಮಾನ್ ಅವರು ಸ್ವತಃ ಮದ್ಯವನ್ನು ಕುಡಿತಾ ಅಲ್ಲಿ ಏನು 10 ಸಿಗ್ಗುರುಗಳ ಏನು ವಿಗ್ರಹಗಳ ರೀತಿ ಇದ್ವು ಅದ್ರ ಮೇಲೆಲ್ಲೂ ಮದ್ಯ ಚುಮುಕಿಸಿ, ಮತ್ತೊಂದು ಫೋಟೋ ಏನಿತ್ತು ಸಂತ ಬಿಂಡನ್ವಾಲೆ ಅವ್ರದ್ದು, ಅದ್ರ ಮೇಲೂ ಕೂಡ ಮದ್ಯವನ್ನು ಪ್ರೋಕ್ಷಣೆ ಮಾಡಿದ್ರು. ಇದು ವಿಡಿಯೋದಲ್ಲಿ ಇದ್ದಿದ್ದು. ತಕ್ಷಣ ಏನಾಯಿತು, ಸಿಖ್ ಗುರುದ್ವಾರ ಪ್ರಬಂಧಕ ಕಮಿಟಿ ಅಂತ ಹೇಳಿದ್ರೆ ವೆರಿ ಪವರ್ಫುಲ್ ಬಾಡಿ ಆಫ್ ಸಿಖ್ಸ್, SGPC ವಿಷಯವನ್ನು ತಗೊಂಡು ಒಂದು ಮೀಟಿಂಗ್ ಮಾಡಿತು. ಇದು ಈ ಗುರುದ್ರೋಹವನ್ನು ಕ್ಷಮಿಸೋಕೆ ಆಗೋದಿಲ್ಲ ಅಂತೇಳಿ ಮೀಟಿಂಗ್ ನಡೀತಾ ಇತ್ತು. ತಕ್ಷಣ ಭಗವಂತ್ ಸಿಂಗ್ ಮಾನ್ ಅವರು ಹೇಳ್ತಾ ಹೋದರು, ಆ ವಿಡಿಯೋದಲ್ಲಿರೋದು ನಾನಲ್ಲ. ಫಸ್ಟ್ ಅವ್ರು ಏನು ಹೇಳಿದ್ರು, ಇದು ವಿಡಿಯೋ ಅಸಲಿಯೇ ಅಲ್ಲ, ಇದು AI ಜನರೇಟೆಡು, ನನ್ನ ರಾಜಕೀಯ ವಿರೋಧಿಗಳು ಇದನ್ನು AI ಜನರೇಟೆಡ್ ವಿಡಿಯೋ ಮಾಡಿದ್ದಾರೆ ಅಂತೇಳಿ. ಆಗ ಅಕಾಲ್ ತಖ್ತ್ ಹೇಳ್ತು, ಅಕಸ್ಮಾತ್ ವಿಡಿಯೋ ಏನಾದರೂ ಮಾರ್ಫ್ಡ್ ಅಥವಾ AI ಜನರೇಟೆಡ್ ಅಂತಿದ್ರೆ ನೀವು ಅದನ್ನು ಫಾರೆನ್ಸಿಕ್ ಲ್ಯಾಬಿಗೆ ಕೊಡಿ. ಆಗ ಇವರೇನು ಹೇಳಿದ್ರು, ಮಾನವರೇನು ಹೇಳಿದ್ರು, ಇಲ್ಲ ನೀವೇ ಯಾವುದಾದ್ರು ಲ್ಯಾಬಿಗೆ ಕೊಟ್ಟುಬಿಡಿ, ನೀವೇ ಇದು ಮಾಡಿ, ಅದೇನಾದರೂ ಅದ್ರಲ್ಲಿ ಅಸಲಿ ಅಂತ ಬಂದರೆ ನೀವು ಹೇಳೋ ಶಿಕ್ಷೆಗೆ ನಾನು ಒಳಪಡ್ತೀನಿ ಅಂತೇಳಿ ಪ್ರಬಂಧಕ ಸಮಿತಿ ಪತ್ರ ಬರೀತು ಅವ್ರಿಗೆ, ನೀವೇ ಯಾವುದಾದ್ರು ಲ್ಯಾಬ್ನ ಸಜೆಸ್ಟ್ ಮಾಡಿ ಅಂತೇಳಿ. ಮಾನವರಿಗೆ ರಿಪ್ಲೈನೇ ಬರಲಿಲ್ಲ. ಆಗ 2 ಲ್ಯಾಬ್ಗಳಿಗೆ ಕೊಡ್ತು ಸಮಿತಿ. ಆ 2 ಲ್ಯಾಬಲ್ಲೂ ಕೂಡ ವಿಡಿಯೋ ಅಥೆಂಟಿಕ್ ಅಂತ ಬಂತು. ಅಲ್ಲಿರ್ತಕ್ಕಂತಹ ವ್ಯಕ್ತಿ ಭಗವಂತ್ ಸಿಂಗ್ ಮಾನೇನೆ ಅಂತೇಳಿ ಬಂತು. ಅದರ ಆಧಾರದ ಮೇಲೆ ಏನು 2ನೇ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಯಿತು, ಅದರಲ್ಲಿ ಇವರನ್ನು ಗುರುದ್ರೋಹಿ ಅಂತೇಳಿ ಘೋಷಣೆ ಮಾಡಿದ್ರು. ಆಗ ಭಗವಂತ್ ಸಿಂಗ್ ಮಾನ್ ಹೇಳಿಕ್ಕೆ ಶುರು ಮಾಡಿದ್ರು, ಇಲ್ಲ ಸರ್ಕಾರದಿಂದ 2 ಲ್ಯಾಬಿಗೆ ಕಳಿಸಿದ್ವಿ, 2 ಲ್ಯಾಬಲ್ಲಿ ಇಂದ ರಿಸಲ್ಟ್ ಬಂದಿದೆ, ಅದು ಆ ವ್ಯಕ್ತಿ ನಾನಲ್ಲ ಅಂತ ಹೇಳಿ 1191 ಆಂಗಲ್ಗಳಿಂದ ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಅದರಲ್ಲಿರ್ತಕ್ಕಂಥ ವ್ಯಕ್ತಿ ನಾನಲ್ಲ, ಇದು AI ಜನರೇಟೆಡ್ ಅಲ್ಲ. ನಾನು ಮುಂಚೆ ಹೇಳ್ದಂಗೆ ಯಾರೋ ಒಬ್ಬ ನನ್ನ ರೀತಿ ಕಾಣ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ಅದರಿಂದ ವಿಡಿಯೋ ಮಾಡಿಸಿದ್ದಾರೆ ನನ್ನ ರಾಜಕೀಯ ವಿರೋಧಿಗಳು. ನನ್ನ ಮುಖಚರ್ಯೆ ಅದರಲ್ಲಿ ಹೊಂದಾಣಿಕೆ ಆಗ್ತಿಲ್ಲ, ನನ್ನ ಬಾಡಿ ಹೊಂದಾಣಿಕೆ ಆಗ್ತಿಲ್ಲ, ಕಾಲು ಹೊಂದಾಣಿಕೆ ಆಗ್ತಾ ಇಲ್ಲ. ಹಾಗಾಗಿ ಲ್ಯಾಬ್ ರಿಪೋರ್ಟೇ ಬಂದ್ಬಿಟ್ಟಿದೆ. ಅದು ಯಾವ ಲ್ಯಾಬ್ದು ರಿಪೋರ್ಟು ಅದನ್ನು ಕೂಡ ಸರ್ಕಾರ ಬಹಿರಂಗಪಡಿಸ್ತಿಲ್ಲ. ಯಾವಾಗ ಸಮಿತಿಯ ರಿಕ್ವೆಸ್ಟ್ಗಳು ಕೂಡ ಉತ್ತರ ಬರಲಿಲ್ಲ, ಸಮಿತಿಗೆ ಬೇರೆ ದಾರಿನೇ ಇರಲಿಲ್ಲ. ಆಗ ಸಭೆ ಸೇರಿದ್ರು, ಎಕ್ಸಿಕ್ಯೂಟಿವ್ ಕಮಿಟಿ ಸಭೆ ಸೇರಿದ್ರು, ಅದರಲ್ಲಿ ಗುರುದ್ರೋಹಿ ಅಂತೇಳಿ ತೀರ್ಮಾನ ಮಾಡಿದ್ರು. ಈಗ ಜೂನ್ 27ನೇ ತಾರೀಕು ಈ ವಿಷಯದಲ್ಲಿ ಒಂದು ಫೈನಲ್ ಮೀಟಿಂಗ್ ಇದೆ. ಆ ಫೈನಲ್ ಮೀಟಿಂಗಲ್ಲಿ ಇವರ ಬಗ್ಗೆ ಯಾವ ಕ್ರಮವನ್ನು ತಗೊಳ್ಕೋಬೇಕು ಅಂತೇಳಿ ಡಿಸೈಡ್ ಆಗುತ್ತೆ. ಗುರುದ್ರೋಹಿ ಅಂತ ಘೋಷಣೆ ಮಾಡೋದು ಹಿಂದೆ ಏನಿದೆ ಅಂತ ಹೇಳಿದ್ರೆ, ಕೇವಲ ಗುರುದ್ರೋಹಿ ಅಷ್ಟೇ ಅಲ್ಲ, ಗುರುದ್ರೋಹಿ ಮತ್ತು ಖಾಸ್ಲಾ ಪಂಥ ವಿರೋಧಿ. ಹಾಗಾಗಿ ಭಗವಂತ್ ಸಿಂಗ್ ಮಾನ್ ಅವರು ರಾಜೀನಾಮೆ ಕೊಡಬೇಕು. ಕೊಡಲಿಲ್ಲ ಅಂತ ಹೇಳಿದ್ರೆ ಇಡೀ ಸಿಖ್ ಜನಾಂಗ ಅವರನ್ನು ಬಹಿಷ್ಕಾರ ಹಾಕಬೇಕು. ಪಂಜಾಬಲ್ಲಿ ತಲ್ಲಣ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಾರ್ಟಿಯಲ್ಲಿ ಅತಿ ಹೆಚ್ಚು ಪ್ರಸಿದ್ಧರಾಗಿರ್ತಕ್ಕಂತಹ ನಾಯಕ ಯಾರಾದರೂ ಪಂಜಾಬಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಭಗವಂತ್ ಸಿಂಗ್ ಮಾನ್. ಇನ್ನು ಅವ್ರನ್ನ ಬಿಟ್ಟರೆ ಅರವಿಂದ್ ಕೇಜ್ರಿವಾಲ್. ಆದರೆ ಈ ಭಗವಂತ್ ಸಿಂಗ್ ಮಾನ್ ಜನಪ್ರಿಯತೆ ದಿನ ಕುಸಿದು ಇವತ್ತು ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಇವತ್ತೇನಾದರೂ ಚುನಾವಣೆ ಘೋಷಣೆ ಆಗಿದ್ರೆ ಆಮ್ ಆದ್ಮಿ ಪಾರ್ಟಿ 3ನೇ ಸ್ಥಾನಕ್ಕೆ ತಳ್ಳಲ್ಪಡುತ್ತೆ. ಈ ಸಮಿತಿಯ ಆದೇಶದಂತೆ ಅವರು ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗಬೇಕು? ಅರವಿಂದ್ ಕೇಜ್ರಿವಾಲ್ನ ಜನ ಆಗಲೇ ಶಾಪ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ.
ಒಂದು ಪಂಜಾಬ್ಗೆ ಒಂಥರ ಶಾಪ ಕೂತ್ಬಿಟ್ಟಿದ್ದಾರೆ. ಡೆಲ್ಲಿನಲ್ಲಿ ಅಧಿಕಾರದಲ್ಲಿದ್ದ ಕೇಜ್ರಿವಾಲ್ ಈ ಕಡೆಗೆ ಗಮನ ಕೊಡ್ತಿರ್ಲಿಲ್ಲ. ಆದರೆ ಯಾವಾಗ ಡೆಲ್ಲಿಯ ಜನ ಕೇಜ್ರಿವಾಲ್ ಅವ್ರನ್ನ ಸ್ವತಃ ಅವ್ರನ್ನೇ ಸೋಲಿಸಿ ಮೂಲೆಗಟ್ಟಿದ್ರು, ಈಗ ಪಂಜಾಬ್ಗೆ ಬಂದು ಅವರ್ಸ್ಕೊಂಡಿದ್ದಾರೆ. ಬರೀ ಅವರ್ಸ್ಕೊಂಡಿರೋದು ಅಷ್ಟೇ ಅಲ್ಲ, ಓಡಾಡೋಕ್ಕೆ ಸರ್ಕಾರಿ ಫ್ಲೈಟು, ಸರ್ಕಾರಿ ಹೆಲಿಕಾಪ್ಟರು, ಸರ್ಕಾರಿ ಸೆಕ್ಯೂರಿಟಿ, ಹಿಂದೆ ಮುಂದೆ 60-70 ಕಾರು. ಯಾವ ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ಕೊತಿದ್ದ ಪುಣ್ಯಾತ್ಮ, ಅವನಿಗೆ ಆಮ್ ಆದ್ಮಿ ಪಾರ್ಟಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸೆಕ್ಯೂರಿಟಿ ಬೇಕಂತೆ. ಜೊತೆಗೆ ಏನು ಲಿಕ್ಕರ್ ಸ್ಕ್ಯಾಮಲ್ಲಿ ಸಿಗಾಕೊಂಡಿದ್ರಲ್ಲ, ಅದು ಜಸ್ಟ್ ಬೇಲ್ ಮೇಲೆ ಆಚೆ ಇರೋದು, ಮತ್ತೆ ಅದನ್ನು ಕುಳ್ಳಿಗೆ ಸುತ್ತಕೊಳ್ಳುತ್ತೆ. ಅದ್ರ ಜೊತೆಗೆ ಏನು ಹೈಕೋರ್ಟ್ನ ನ್ಯಾಯಾಧೀಶರ ಮೇಲೆನೇ ಬಾಯಿಗೆ ಬಂದಂಗೆ ಮಾತಾಡಿದರು. ಆ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಇವತ್ತು ಸುಮೋಟೋ ತಗೊಂಡಿದೆ ಕೋರ್ಟು. ಅದರ ವಿಚಾರಣೆ ಕೂಡ ಹೈಕೋರ್ಟಲ್ಲಿ ಈ ಸಮ್ಮರ್ ವೆಕೇಷನ್ ಆದಮೇಲೆ ಶುರುವಾಗ್ತಾ ಇದೆ. ಸಿಖ್ ಗುರುದ್ವಾರ ಸಮಿತಿಯ ಮೀಟಿಂಗ್ ಏನಾಯಿತು, ಅದರ ಏನು ಮುಖ್ಯ ಪ್ರಬಂಧಕರಿದಾರಲ್ಲ ಹರ್ಜಿಂದರ್ ಸಿಂಗ್ ಧಾಮಿ, ಇವರ ಅಧ್ಯಕ್ಷತೆಯಲ್ಲಿ ಯಾವ ಮೀಟಿಂಗ್ ನಡೆದು ಅದರಲ್ಲಿ ಭಗವಂತ್ ಸಿಂಗ್ ಮಾನ್ ತಪ್ಪಿತಸ್ಥರು ಅಂತ ಘೋಷಣೆ ಆಯಿತು. ಅದು ನಿಜವಾಗ್ಲೂ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಶವದ ಪೆಟ್ಟಿಗೆ ಕಡೆಯ ಮೊಳೆ ಆಗಿತ್ತು. ಎಷ್ಟು ಆಂಟಿ ಇನ್ಕಂಬನ್ಸಿ ತುಂಬಿಕೊಂಡಿದೆ ಆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಮತ್ತೆ ಹೇಳ್ತೀನಿ, ಇವತ್ತು ಚುನಾವಣೆ ನಡೆದ್ರು 3ನೇ ಪ್ಲೇಸ್ಗೂ 4ನೇ ಪ್ಲೇಸ್ಗೆ ಹೊರಟೋಗುತ್ತೆ ಆಮ್ ಆದ್ಮಿ ಪಾರ್ಟಿ. ಒಂದು ಕಡೆಗೆ ವಿಪರೀತ ಭ್ರಷ್ಟಾಚಾರ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ್ದು, ಮತ್ತೊಂದು ಕಡೆಗೆ ವಿಪರೀತ ಡ್ರಗ್ಸ್ ಹಾವಳಿ, ರೈತರ ಬಾಳು ಕೇಳೋರೇ ಗತಿ ಇಲ್ಲ, 5 ಪೈಸೆ ಡೆವಲಪ್ಮೆಂಟಿಗೆ ದುಡ್ಡಿಲ್ಲ, ಸರ್ಕಾರ ಬರ್ಬಾದಾಗೋಗಿದೆ, ಖಜಾನೆ ಖಾಲಿ ಆಗೋಗಿದೆ. ಅದ್ರ ಜೊತೆಗೆ ಆ ಭಗವಂತ್ ಸಿಂಗ್ ಮಾನ್ ವರ್ತನೆ, ಕಳೆದ ಏನು ಅಸೆಂಬ್ಲಿ ಸೆಷನ್ ನಡಿಬೇಕಾದ್ರೆ ಇದೇ ಕಾಂಗ್ರೆಸ್ ಅವರು ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟರು, ಚೀಫ್ ಮಿನಿಸ್ಟರ್ ಕುಡ್ಕೊಂಡು ಬಂದಿದ್ದಾರೆ ಒಳಗಡೆಗೆ, ಮೊದಲು ಅವ್ರನ್ನ ಟೆಸ್ಟ್ ಮಾಡಿಸಿ ಅಂತ ಹೇಳಿ. ಗವರ್ನರ್ ಗ್ಯಾಲರಿ ਹੈ, ਆ ਗਵਰਨਰ ਗੈਲਰੀ ਹੈ, ਵੱਡੇ ਮਾਨਯੋਗ ਲੋਕ ਆਉਂਦੇ ਆ, ਇੱਥੇ ਅਫਸਰ ਬੈਠੇ ਨੇ, ਉਹ ਸਾਰੇ ਗੈਲਰੀਆਂ ਜਿਹੜੀਆਂ ਨੇ ਬਿਲਕੁਲ ਹਿੱਲਣਾ ਨਹੀਂ, ਬਸ ਐਂ ਹੀ ਰਹਿਣਾ. ਤੇ ਸਰ ਇੱਥੇ ಈ ರೀತಿಯ ಆರೋಪ, ಈ ರೀತಿಯ ಒಂದು ಕಂಪ್ಲೇಂಟು ಇಡೀ ಭಾರತದ ಇತಿಹಾಸದಲ್ಲಿ ಯಾವ ಚೀಫ್ ಮಿನಿಸ್ಟರ್ ಮೇಲೂ ಆಗಿರಲಿಲ್ಲ ರೀ. ಆ ಮನುಷ್ಯ 24 ಗಂಟೆ ಕುಡ್ಕೊಂಡು ಬಿದ್ದಿರ್ತಾನೆ, ಆಚೆ ಕಡೆ ಕುಡ್ಕೊಂಡು ಬಿದ್ದು ಸಾಯ್ಲಿ. ಸೆಷನ್ ಒಳಗಡೆಗೆ ಆ ದೈವ ಭೂಮಿ ಅಂತ ಏನು ಹೇಳ್ತೀವಿ ನಾವು, ಅಸೆಂಬ್ಲಿ ಸೆಷನ್ನು, ಆ ಸೆಷನ್ ಒಳಗಡೆ ಕುಡ್ಕೊಂಡ್ಬಂದಿದ್ದಾನೆ. ಆ ಕುಡ್ಕೊಂಡ್ಬಂದಾಗ ರೆಡ್ ಹ್ಯಾಂಡಾಗಿ ಸಿಗಾಕೊಂಡು ಕಾಂಗ್ರೆಸ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಕುಡಿತದ ವಿಪರೀತ ನಾಟಕವೇ ಈ ಗುರುಗಳ ವಿಗ್ರಹಗಳ ಮೇಲೂ ಎಣ್ಣೆ ಸುರಿದಿರೋದು. ಅರವಿಂದ್ ಕೇಜ್ರಿವಾಲ್ ಅಂತ ಕಿತ್ತೋದ ನಾಯಕನಿಗೆ ಇನ್ನೆಂಥ ಕಿತ್ತೋದಿರೋ ಲೀಡರ್ಗಳು ಸಿಗ್ತಾರೆ ಹೇಳಿ. ಪಂಜಾಬಲ್ಲಿ ಈ ಬರ್ತಕ್ಕಂತಹ ಫೆಬ್ರವರಿ ಮಾರ್ಚಲ್ಲಿ ಚುನಾವಣೆ ನಡೀಬೇಕು. ಇನ್ನು ಕೇವಲ 7-8 ತಿಂಗಳ ಸಮಯ ಅಷ್ಟೇ ಇರೋದು. ಅದು ಸ್ವಲ್ಪ ಪ್ರಿಪೋನು ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗೇನು ಜನಗಣತಿ ನಡೀತಾ ಇದೆ, ಆ ಜನಗಣತಿಯ ಡೇಟ್ಗಳು ಮತ್ತು ಪಂಜಾಬ್ ಎಲೆಕ್ಷನ್ ಡೇಟ್ಗಳು ಕ್ಲಾಶ್ ಆಗ್ತವೆ. ಹಾಗಾಗಿ ಸ್ವಲ್ಪ ಹಿಂದೆ ಹೋಗ್ಬೋದು ಅಥವಾ ಸ್ವಲ್ಪ ಮುಂದೆ ಬರ್ಬೋದು. ಏನೇ ಅಂದ್ರೂ ಕೂಡ ಮ್ಯಾಕ್ಸಿಮಮ್ 2027 ಫೆಬ್ರವರಿ ಮಾರ್ಚ್ ಒಳಗಡೆಗೆ ಎಲೆಕ್ಷನ್ ಆಗೋದಂತೂ ಖಾತ್ರಿ. ಈ ಚುನಾವಣೆಯಲ್ಲಿ ಮತ್ತೆ ಆಮ್ ಆದ್ಮಿ ಪಾರ್ಟಿ ಗೆದ್ದು ಬರೋದು ಇಂಪಾಸಿಬಲ್. ಯಾವ ದೊಡ್ಡ ಬಹುಮತದಿಂದ ಕಳೆದ ಬಾರಿ ಆರ್ಸ್ ಬಂದಿದ್ರು 2022ರಲ್ಲಿ. ನೋಡಿ, 2022ರಲ್ಲಿ ಅಷ್ಟೇ ದೊಡ್ಡ ಬಹುಮತದಿಂದ ಈ ಸರಿ ಸೋಲ್ತಾರೆ. ಹಾಗಾದರೆ ಗೆಲ್ಲೋದು ಯಾರು? ಇದೊಂದು ಕ್ಲಿಷ್ಟ ಪ್ರಶ್ನೆ ಪಂಜಾಬಲ್ಲಿ ಏರ್ಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಚತುಷ್ಕೋನ ಸ್ಪರ್ಧೆ ಆಗಿದೆ. ಒಂದು ಆಮ್ ಆದ್ಮಿ ಪಾರ್ಟಿ, ಮತ್ತೊಂದು ಕಾಂಗ್ರೆಸ್ಸು, ಮತ್ತೊಂದು BJP, ಮತ್ತೊಂದು ಅಕಾಲಿ ದಳ. ಹಲವಾರು ವರ್ಷಗಳ ಕಾಲ BJP ಮತ್ತು ಅಕಾಲಿ ದಳ ಒಟ್ಟಿಗೆ ಇದ್ವು. ಈಗ 2 ಸೆಪ್ರೇಟ್ ಆಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾವೆ. ಮತ್ತೆ ಒಟ್ಟಿಗೆ ಸೇರ್ತಕ್ಕಂಥ ಯಾವುದೇ ಚಾನ್ಸಸ್ ಇಲ್ಲ. BJPಗೆ ಅದು ಬೇಕು ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, BJP ಗಟ್ಟಿಯಾಗಿ ನೆಲೆ ಹೊರ್ತಾ ಇದೆ ಪಂಜಾಬ್ನಲ್ಲಿ. ನೋಡಿ, ಪಂಜಾಬಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, 2022ಕ್ಕೆ ಮುಂಚೆ ಈವನ್ ಎಲೆಕ್ಷನ್ ನಡೆದಾಗಲೂ ಕೂಡ ಮತ್ತೆ ಕಾಂಗ್ರೆಸ್ ವಾಪಸ್ ಬರುತ್ತೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಈ ರಾಹುಲ್ ಗಾಂಧಿ ಹುಚ್ಚಲ್ತನದಿಂದ ಅಮರಿಂದರ್ ಸಿಂಗ್ ಅವ್ರನ್ನ ಚೀಫ್ ಮಿನಿಸ್ಟರ್ ಕಿತ್ತಾಕಿದ್ರು. ಅವರು ಬಂದು BJPಗೆ ಜಾಯಿನ್ ಆದರು, ಚೆನ್ನೈ ಚೀಫ್ ಮಿನಿಸ್ಟರ್ ಆದರು. ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಕಾಂಗ್ರೆಸ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಸೋಲ್ತು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಾರ್ಟಿಗೆ ಅತಿ ದೊಡ್ಡ ವಿಜಯ ಆಯಿತು. ಇವತ್ತು ಕಾಂಗ್ರೆಸ್ ಮತ್ತೆ ಚೇತರಿಸ್ಕೊಳ್ತಕ್ಕಂತಹ ಪರಿಸ್ಥಿತಿ ಒಳಗಡೆನೇ ಇಲ್ಲ. BJP ಅಕಾಲಿ ದಳದ ಜೊತೆಯಲ್ಲಿದ್ದಾಗಲೇ ಸರ್ಕಾರದ ಭಾಗ ಆಗಿತ್ತು. 2012ರಲ್ಲಿ 19 ಸೀಟ್ ಗೆದ್ದಿತ್ತು. ಅದು ಕಂಟೆಸ್ಟ್ ಮಾಡಿದ್ದು ಕೇವಲ 23 ಸೀಟಲ್ಲಿ. ಆಗ ಅಕಾಲಿ ದಳ ಕೇವಲ 23 ಸೀಟ್ ಅಷ್ಟೇ BJP ಕೊಡ್ತಿದ್ದು. 23ರಲ್ಲಿ 19 ಸೀಟ್ ಗೆದ್ದಿತ್ತು ಪಂಜಾಬ್ನಲ್ಲಿ 2012ರಲ್ಲಿ. ಮನ್ಸು ಮಾಡಿದರೆ ಆವತ್ತೇ DCM ಪಟ್ಟವನ್ನು ಕೇಳ್ಬೋದಾಗಿತ್ತು BJP. ಯಾಕೆ ಅಂತ ಹೇಳಿದ್ರೆ, BJPಯ ನೆರವಿಲ್ಲದೆ ಅಕಾಲಿ ದಳ ಗೌರ್ಮೆಂಟ್ ಫಾರಂ ಮಾಡೋಕ್ಕಾಗ್ತಿರ್ಲಿಲ್ಲ. ಅವತ್ತು ಭಾಳ ವರ್ಷದ ಹಳೆ ಕತೆ ಅಲ್ಲ, 2012 ಕತೆ ಹೇಳ್ತಿರೋದು, ಜಸ್ಟ್ 14 ವರ್ಷದ ಕೆಳಗಡೆ. ಅದಕ್ಕೆ ಮುಂಚೆ 36 ಸೀಟಲ್ಲಿ ನಿಲ್ತಾ ಇತ್ತು BJP ಅಲಯನ್ಸ್ ಅಲ್ಲೇನೆ. ಅದೇ ಯಾವಾಗ ಮೊದಲನೇ ಕುರಾನ BJP ಇನ್ಚಾರ್ಜ್ ಆದರೂ, ಅವ್ರಿಗೂ ಮತ್ತು ಪ್ರಕಾಶ್ ಸಿಂಗ್ ಬದಲ್ಗೂ ಭಾಳ ಗಣಸ್ಯ ಕಂಠಸ್ಯ ಫ್ರೆಂಡ್ಶಿಪ್ಪು. ಅದೇನಾಯ್ತೋ ಏನೋ, 36ರಿಂದ 23ಕ್ಕೆ ತಂದು ನಿಲ್ಲಿಸಿದ್ರು ಮದನ್ಲಾಲ್ ಖುರಾನ. ಆದರೆ ಆ 23ರಲ್ಲಿ 19 ಸೀಟ್ ಗೆದ್ದಿತ್ತು BJP. ಈಗ ಅಕಾಲಿ ದಳ ಬೇರೆ ಹೋಗಿದೆ. BJPಗೆ ತಲೆ ಮೇಲಿದ್ದಂತಹ ಒಂದು ದೊಡ್ಡ ತಲೆನೋರಿ ಅಕಾಲಿ ದಳ. ಯಾಕೆಂದರೆ ಜನಕ್ಕೆ ಅಕಾಲಿ ದಳದ ಮೇಲೆ ಎಷ್ಟು ರೋಷ ಇದೆ ಅಂತ ಹೇಳಿದ್ರೆ, ಆ ರೋಷ BJP ಮೇಲೆ ತೋರ್ಸೋಕ್ಕೆ ಶುರು ಮಾಡಿದ್ರು. ಬಿಕಾಸ್ ಆಫ್
ಅಲಯನ್ಸ್ ವಿತ್ ಅಕಾಲಿದಳ. ಈಗ ಆಚೆ ಕಡೆಗೆ ಬಂದ ಮೇಲೆ ತುಂಬ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ದೆ, ಫ್ರೆಶ್ ಲೀಡರ್ಶಿಪ್ ಸಿಕ್ಕಿದೆ. ಅಮರಿಂದರ್ ಸಿಂಗ್ BJP ಇದ್ರೂ ಕೂಡ ಅವರೇ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗ್ಬಿಡ್ತಾರೆ ಅಂತ ದೊಡ್ಡ ವೋಟ್ ಪುಲ್ಲರ್ ಅಂತ ಹೇಳಲಿಕ್ಕಾಗಲ್ಲ. ಅದೇ ಒಂದು ದೊಡ್ಡ ಶಕ್ತಿಯಾಗಿ BJPನಲ್ಲಿದ್ದಾರೆ. ಧಿಲ್ಲೋನ್ ಅವರನ್ನ BJP ತನ್ನ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದೆ. ಆ ಮಾಡಿದ್ರಿಂದ ಏನು ಪ್ರಯೋಜನ ಆಯಿತು ಅಂತ ಹೇಳಿದ್ರೆ, ಏನು ಗ್ರಾಮಾಂತರ ಭಾಗದಲ್ಲಿ ಏನು ಹಳ್ಳಿಗಳಲ್ಲಿ ಇವತ್ತು ಕೂಡ BJP ಮೇಲೆ ಸ್ವಲ್ಪ ಅಸಹನೆ ಇದೆ. ಯಾಕೆಂತ ಹೇಳಿದ್ರೆ ಆ ರೈತ ಪ್ರೊಟೆಸ್ಟ್ ಕಾರಣಕ್ಕೋಸ್ಕರ ಹಳ್ಳಿಗಳಲ್ಲಿ BJPನ ಒಳಗಡೆ ಬಿಟ್ಕೊಂತಿರ್ಲಿಲ್ಲ. ಈಗ ಧಿಲ್ಲೋನ್ ಅವ್ರನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥ ಕಾರಣದಿಂದ ಈಗ BJP ಕಾರ್ಯಕರ್ತರು ಹಳ್ಳಿಗಳಲ್ಲಿ ಆರಾಮಾಗಿ ಹೋಗಿ ಪ್ರಚಾರ ಮಾಡಲಿಕ್ಕೆ ಆಗ್ತಾ ಇದೆ. BJP ಈ ಸೆಕ್ಷನ್ ಬಿಟ್ಬಿಟ್ರೆ ಬೇರೆ ಎಲ್ಲ ಸೆಕ್ಷನ್ ಸಕ್ಸಸ್ ಆಗಿದೆ. ಇವತ್ತು BJPಯ ವೋಟ್ ಬ್ಯಾಂಕ್ ಆಗಿ ಅರ್ಬನ್ 6 ಹಿಂದೂಗಳಲ್ಲಿ OBC ಮತ್ತು SCಗಳು, ಆ ದಲಿತ ಸಮುದಾಯದಲ್ಲಿ ವಿಶೇಷವಾಗಿ ರಾಮ್ ರಸಿಯಾ ಮತ್ತು ರಾಮ್ ಗಡಿಯಾ ಈ ಸಮುದಾಯಗಳು ಗಟ್ಟಿಯಾಗಿ BJP ಜೊತೆ ನಿಂತಿದ್ದಾವೆ. BJPಯನ್ನು ಬರ್ತಕ್ಕಂಥ ಎಲೆಕ್ಷನಲ್ಲಿ ಬಹುಮತ ಬಂದ್ಬಿಟ್ಟು ಸರ್ಕಾರ ಮಾಡ್ತೀವಿ ಅಂತಕ್ಕಂಥ ಏನು ದೊಡ್ಡ ಆಸೆಯನ್ನು ಇಟ್ಕೊಂಡಿಲ್ಲ. ಆದರೆ 35ರಿಂದ 40 ಸೀಟನ್ನು ಪಡಿತೀನಿ ಅಂತಕ್ಕಂತಹ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಇರ್ತಕ್ಕಂಥದ್ದು 117ರಲ್ಲಿ 40 ಸೀಟನ್ನು ಪಡೆಯೋದಕ್ಕೆ ಈಗಾಗಲೇ ಪ್ರಯತ್ನಗಳನ್ನ ಶುರು ಮಾಡಿದೆ. ಇದು ಸಾಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಚತುಷ್ಕೋನ ಸ್ಪರ್ಧೆಯಲ್ಲಿ ಯಾರಿಗೂ ಬಹುಮತ ಬರಲ್ಲ, ಹಂಗ್ ಅಸೆಂಬ್ಲಿ ಆಗುತ್ತೆ. ನೋಡಿ, ಈ BJP ಯಾವ ವೋಟ್ ಬ್ಯಾಂಕ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ಅದು ಅರ್ಬನ್ 6 ಇರ್ಬೋದು, ಹಿಂದೂಗಳಿರ್ಬೋದು, OBC ಸಮುದಾಯ ಇರ್ಬೋದು, ದಲಿತ ಸಮುದಾಯ ಇರ್ಬೋದು, ಇವೆಲ್ಲವೂ ಸೇರಿ 70% ಆಫ್ ಪಾಪ್ಯುಲೇಷನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತವೆ. 70%. BJPಗೆ ದೊಡ್ಡ ಕೊರತೆ ಆಗಿರ್ತಕ್ಕಂಥದ್ದು ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಸಿಕ್ಕರು. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಏನು BJPಗೆ ಬೆಂಬಲ ಅವರಿಂದ ಸಿಗ್ತಾ ಇಲ್ಲ. ಆದರೆ ಎಷ್ಟು ಮಟ್ಟದ ಇನ್ರೋಡ್ ಮಾಡಿದ್ರು ಕೂಡ ಇವ್ರಿಗೆ ಅಡೆಡ್ ಅಡ್ವಾಂಟೇಜ್. ಸೊ ನೀವು BJP ಅಂದ್ಕೊಂಡಾಗೆ ಇವಾಗ ನಡೀತಿರ್ತಕ್ಕಂಥ ವಿದ್ಯಮಾನಗಳು, ರಾಘವ್ ಚಡ್ಡಾ ಜೊತೆಗೆ 5 ಜನ ರಾಜ್ಯಸಭಾ MP ಆಮ್ ಆದ್ಮಿ ಪಾರ್ಟಿಯಿಂದ ಬಂದಿರೋದು, ಆಮ್ ಆದ್ಮಿ ಪಾರ್ಟಿಯಿಂದ ಬಹುತೇಕ ಈವನ್ ಏನು ವೋಟ್ ಬ್ಯಾಂಕ್ ಕೂಡ BJP ಕಡೆಗೆ ಶಿಫ್ಟ್ ಆಗ್ತಿರೋದು, ಇದೆಲ್ಲದರ ಪರಿಣಾಮವಾಗಿ ಒಂದು ಏನು 35-40-45 ಸೀಟ್ಗಳನ್ನ ತೊಗೊಂಡ್ರೆ ಮುಂದಿನ ಸರ್ಕಾರದ ಪಾಲುದಾರ ಆಗುತ್ತೆ, ಅಥವಾ ಸರ್ಕಾರವನ್ನು ಫಾರಮ್ ಮಾಡ್ಬೋದು. ಮಾಡದೇ ಇದ್ದರೂ ಕೂಡ ಅದರ ಮುಂದಿನ ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ 100% BJPಯ ಸರ್ಕಾರ ಸಿಂಗಲ್ ಹ್ಯಾಂಡೆಡ್ ಆಗಿ ಬರುತ್ತೆ. BJPಗೆ ತುಂಬ ಸುಲಭವಾಗಿ ಕೆಲಸ ಸಾಧ್ಯ ಇದೆ ಅಂತ ಹೇಳ್ತಾ ಇಲ್ಲ, ಟಫ್ ಇದೆ. ಯಾಕೆ ಅಂತ ಹೇಳಿದ್ರೆ ಇವರು ನೆರೆಟಿವ್ನ ಸೃಷ್ಟಿ ಮಾಡಬೇಕು. ಏನು ನೆರೆಟಿವ್ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ, ಪಂಜಾಬಲ್ಲಿ ಯಾವ ಇವರ ವೋಟ್ ಬ್ಯಾಂಕ್ ಇದೆ, ಇವ್ರ ವೋಟ್ ಬ್ಯಾಂಕ್ಗಳು ನಾನು ಆಗಲೇ ಹೇಳಿದ ಹಾಗೆ ಆ ವೋಟ್ ಬ್ಯಾಂಕ್ ಗಟ್ಟಿಯಾಗಿ ಇವರು ವೋಟ್ ಮಾಡೋದಕ್ಕೆ ಅವರಿಗೆ BJP ಒಂದು ನೆರೆಟಿವ್ ಸೃಷ್ಟಿ ಮಾಡಬೇಕು. ಅದೇನಂತ ಹೇಳಿದ್ರೆ, ಈವನ್ ಹಳ್ಳಿಗಾಡಲ್ಲೂ ಕೂಡ ನನಗೆ ವೋಟ್ಗಳು ಬೀಳ್ತಾ ಇದ್ದಾವೆ, ನನಗೆ ಬೆಂಬಲ ಸಿಗ್ತಾ ಇದೆ ಅಂತಕ್ಕಂಥ ನೆರೆಟಿವ್ನ ಸೃಷ್ಟಿ ಮಾಡಬೇಕು. ಎರಡನೇದು, ಆಮ್ ಆದ್ಮಿ ಪಾರ್ಟಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರದ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಾರ್ಟಿ ಮತ್ತೆ ವಾಪಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂತಹ ಆ ನೆರೆಟಿವ್ನ ಕೂಡ ಸೃಷ್ಟಿ ಮಾಡಬೇಕು. ಮೂರನೇದು, ಕಾಂಗ್ರೆಸ್ಸು ಆಮ್ ಆದ್ಮಿ ಪಾರ್ಟಿಗೆ ಯಾವುದೇ ಕಾರಣಕ್ಕೂ ಆಲ್ಟರ್ನೇಟಿವ್ ಅಲ್ಲ ಅಂತಕ್ಕಂಥ ಒಂದು ನೆರೆಟಿವ್ ಕೂಡ ಜನರ ಮನಸ್ಸೊಳಗಡೆ ತುಂಬಬೇಕು. ಜಮ್ಮುನಲ್ಲಿ ಇತಿಹಾಸದಲ್ಲಿ ಇಷ್ಟೊಂದು ಸೀಟ್ ಬಂದಿರಲಿಲ್ಲ BJPಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿ ನೆರೆಟಿವ್ ಸೃಷ್ಟಿ ಮಾಡಿದ್ರು ಅವರ ವೋಟ್ ಬ್ಯಾಂಕಿಗೆ ಅಂತ ಹೇಳಿದ್ರೆ, ಈವನ್ ಕಾಶ್ಮೀರದ ಕಣಿವೆನಲ್ಲೂ BJP ಸೀಟ್ ಗೆಲ್ತಾ ಇದೆ ಅಂತಕ್ಕಂತಹ ಒಂದು ಏನು ಸುದ್ದಿ ಹರಡ್ಬಿಡ್ತು. ಗೆಲ್ಲಕ್ಕಾಗಲಿಲ್ಲ, ಅದು ಬೇರೆ ಪ್ರಶ್ನೆ. ಹಾಗಾಗಿ BJP ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಯಿತು, ನೆರೆಟಿವ್ ಸೃಷ್ಟಿಯಾಯಿತು. ಜಮ್ಮುನಲ್ಲಿದ್ದಂತಹ BJP ವೋಟ್ ಬ್ಯಾಂಕ್ ಸರಾಸಗಟಾಗಿ BJPಗೆ ಬಿತ್ತು. ಆದ್ದರಿಂದ ಸ್ವೀಪ್ ಮಾಡಿಬಿಡ್ತು ಜಮ್ಮು ಪ್ರದೇಶವನ್ನು. ಅದೇ ರೀತಿಯ ನೆರೆಟಿವ್ ಪಂಜಾಬಲ್ಲಿ ಕೂಡ ಸೃಷ್ಟಿ ಮಾಡಬೇಕಾಗಿದೆ. BJP ಈಗಾಗಲೇ ಸೃಷ್ಟಿ ಮಾಡ್ತಾ ಇದೆ. ಇದಕ್ಕಿಂತ ಒಂದು ಭಯಾನಕ ಅಥವಾ ರೋಚಕ ಒಂದು ಸನ್ನಿವೇಶ ಏನು ಸೃಷ್ಟಿಯಾಗ್ಬೋದು ಅಂತ ಹೇಳಿದ್ರೆ, ಅಕಸ್ಮಾತ್ ಭಗವಂತ್ ಸಿಂಗ್ ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಆಲ್ಟರ್ನೇಟ್ ಯಾರಾಗಬೇಕು ಅಂತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಆಮ್ ಆದ್ಮಿ ಪಾರ್ಟಿನಲ್ಲಿ ಸೃಷ್ಟಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಏನು ಅಕಾಲ್ ತಖ್ತ್ ಘೋಷಣೆ ಮಾಡಿದೆ ಗುರುದ್ರೋಹಿ ಅಂತೇಳಿ, ಮತ್ತೆ ಇಡೀ ಸಿಖ್ ಸಮುದಾಯ ಅವ್ರನ್ನ ಬಹಿಷ್ಕಾರ ಮಾಡಬೇಕು, ಅವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ, ಅಕಸ್ಮಾತ್ ಇದೇ ಏನಾದ್ರೂ ಜೂನ್ 27ನೇ ತಾರೀಕು ಅದೇ ಡಿಸಿಷನ್ ಫೈನಲ್ ಆದರೆ ರಾಜೀನಾಮೆ ಕೊಡೋವರೆಗೂ ಅಕಾಲ್ ತಖ್ತ್ ಬಿಡೋದಿಲ್ಲ. ಪ್ರತಿ ಏನು MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ ಸಭೆಗಳನ್ನು ಮಾಡ್ತಾರಂತೆ. ಭಗವಂತ್ ಸಿಂಗ್ ಮಾನ್ ರಾಜೀನಾಮೆ ಕೊಡದೆ ಬೇರೆ ಚಾನ್ಸೇ ಇರೋದಿಲ್ಲ. ಆಗ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗ್ತಾರೆ? ಇಲ್ಲಿರ್ತಕ್ಕಂಥದ್ದು ಟ್ವಿಸ್ಟು. ಅರವಿಂದ್ ಕೇಜ್ರಿವಾಲ್ ಆಗ್ಲಿಕ್ಕಾಗಲ್ಲ, ಜನರ ಕಣ್ಣಲ್ಲಿ ವಿಲನ್ ಆಗೋಗಿದ್ದಾರೆ. ಅಲ್ಲಿರ್ತಕ್ಕಂತಹ ಬಹಳ ದೊಡ್ಡ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಆಮ್ ಆದ್ಮಿ ಪಾರ್ಟಿನಲ್ಲಿ ಕುಲ್ತಾರ್ ಸಿಂಗ್, ಈಗ ಅಲ್ಲಿನ ವಿಧಾನಸಭೆಯ ಸ್ಪೀಕರ್. ನೋಡಿ, ಆಕ್ಚುಲಿ ಕುಲ್ತಾರ್ ಸಿಂಗ್ CM ಆಗಬೇಕಾಗಿತ್ತು ಪಂಜಾಬಲ್ಲಿ. ಗ್ಯಾರಿ ಜೈಲ್ ಸಿಂಗ್ ಇದ್ರಲ್ಲ ನಮ್ಮ ರಾಷ್ಟ್ರಪತಿ, ಅವರ ಅಣ್ಣನ ಮೊಮ್ಮಗ. ತುಂಬ ದೊಡ್ಡ ಹೆಸರಿದೆ ಸಿಖ್ ಸಮುದಾಯದಲ್ಲಿ ಮತ್ತು ಪಂಜಾಬಲ್ಲಿ. ಸಂಭಾವಿತ ಕುಟುಂಬ, ಸಂಭಾವಿತ ವ್ಯಕ್ತಿ. ಆದರೆ ಕೇಜ್ರಿವಾಲ್ಗೆ ತನಗೆ ರಬ್ಬರ್ ಸ್ಟಾಂಪ್ ಆಗೋರು ಮಾತ್ರ ಬೇಕಿತ್ತು. ಕುಲ್ತಾರ್ ಸಿಂಗ್ ರಬ್ಬರ್ ಸ್ಟಾಂಪ್ ಆಗಲ್ಲ ಅಂತ ಗೊತ್ತಿತ್ತು. ಈ ಡಿಕ್ಟೇಟರ್ಗಳಿಗೆ, ಈ ಕೇಜ್ರಿವಾಲ್ ಅಂತ ಡಿಕ್ಟೇಟರ್ಗಳಿಗೆ ಬುದ್ಧಿವಂತರು ಅಥವಾ ಸಂಘಟನಾ ಶಕ್ತಿ ಇರೋರು ಬೆಳೆಯೋದಕ್ಕೆ ಇಷ್ಟಪಡಲ್ಲ. ಅವರು ತನ್ನ ಮಾತು ಕೇಳಿಕೊಂಡು ತನ್ನ ರಬ್ಬರ್ ಸ್ಟಾಂಪ್ ಹಾಕ್ಕೊಂಡು ಯಾವುದೇ ರೀತಿಯ ಶಕ್ತಿ ಇಲ್ದಿಂತ ಮಾತ್ರನೇ ಇವ್ರು ತಗೊಂಡೋಗಿ ಅಂಥ ಪೋಸ್ಟ್ಗಳಲ್ಲಿ ಕೂರಿಸೋದು. ಹಾಗಾಗೇ ಕುಲ್ತಾರ್ ಸಿಂಗ್ ಜಾಗದಲ್ಲಿ ಒಬ್ಬ ರಬ್ಬರ್ ಸ್ಟ್ಯಾಂಪ್
ಕುಡ್ಕ ಭಗವಂತ್ ಸಿಂಗ್ ಮಾನನ ಚೀಫ್ ಮಿನಿಸ್ಟರ್ ಮಾಡಿದ್ರು ಅರವಿಂದ್ ಕೇಜ್ರಿವಾಲು, ಇವ್ರನ್ನ ತಗೊಂಡೋಗಿ ಸ್ಪೀಕರ್ ಮಾಡಿದ್ರು. ಇವತ್ತೇನಾದ್ರು ಭಗವಂತ್ ಮಾನ್ ಹೇಳಿದ್ರೆ ಅಕಸ್ಮಾತ್ ಸ್ವಾಭಾವಿಕ ಚಾಯ್ಸ್ ಆಗಿರ್ತಕ್ಕಂಥ ನ್ಯಾಚುರಲ್ ಚಾಯ್ಸ್ ಆಗಿರ್ತಕ್ಕಂಥ ಕುಲ್ತಾರ್ ಸಿಂಗಿಗೆ CM ಸೀಟ್ ಕೊಡದೇ ಇದ್ರೆ ಕುಲ್ತಾರ್ ಸಿಂಗ್ ಮತ್ತೊಬ್ಬ ಶಿಂದೆ ಆಗ್ಬೋದು, ಮತ್ತೊಬ್ಬ ಹಿಮಂತ್ ಬಿಸ್ವಾ ಶರ್ಮಾ ಆಗ್ಬೋದು, ಮತ್ತೊಬ್ಬ ಸುವೇಂದು ಅಧಿಕಾರಿ ಆಗ್ಬೋದು. ಛಿದ್ರ ಹೋಗುತ್ತೆ ಆಮ್ ಆದ್ಮಿ ಪಾರ್ಟಿ. ಭಾಳ ದಿನ ಏನಿಲ್ಲ ಎಲೆಕ್ಷನ್ಗೆ, 7-8 ತಿಂಗಳು ಅಷ್ಟೇ. 7-8 ತಿಂಗಳೊಳಗೆ ಇಷ್ಟು ವಿದ್ಯಮಾನಗಳು ನಡೆದೋಗ್ತಾ ಇದ್ದಾವೆ. ಅದಕ್ಕೆ ಹೇಳಿದ್ದು ಪಂಜಾಬಲ್ಲಿ ಪ್ರತಿ ದಿವಸ ರೋಚಕ ವಿದ್ಯಮಾನಗಳು ನಡೀತಾ ಇದ್ದಾವೆ. ಅನ್ಕೊಂಡಂಗೆ ನಡ್ಕೊಂಡೋದ್ರೆ ಇವನ್ ಪಂಜಾಬ್ ಕೂಡ ಮುಂದಿನ ಚುನಾವಣೆಯಲ್ಲಿ ಕೇಸರಿಮಯ ಆಗುತ್ತೆ. ನಮಸ್ಕಾರ.